ರಾಜಿ ಹೋಳ್ಗಿ ಮಾಡಪ್ಪಿ. ಅಯ್ಯ ಹೋಳ್ಗಿ ತಿನ್ಬೇಕ್ ಅನ್ಸಾಯತ್ತೆ ನಿಮ್ಗ ತಡ್ರ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರ ಒಂದ್ ಅರ್ಧ ಕೆಜಿ ಆಗುವಷ್ಟು ತೊಗರಿ ಬ್ಯಾಳಿನ ಹಿಂಗ್ ಕುದಿಯೋ ನೀರ್ಗ್ ಹಾಕಿ ಒಂದ್ ಅರ್ಧ ತಾಸ ಅವನ್ನ ಚಂದಂಗ ಕುದಿಸ್ಕೋತೀನಿ ನೋಡ್ರಿ. ಹಿಂಗ ಬ್ಯಾಳಿಗೆ ಚಲೋ ತಂಗ ಕುದ್ದಾವ. ಈಗ ಬ್ಯಾಳಿನ ಮತ್ತ ಕಟ್ನ ಅಂದ್ರ ನೀರ್ನ ಎರಡನ್ನೂ ಸಪರೇಟ್ ಮಾಡ್ಕೋಬೇಕ. ಒಂದ್ ಅರ್ಧ ಕೆಜಿ ಆಗುವಷ್ಟು ಬ್ಯಾಳಿ ಹಾಕೇನಂದ್ರ ಒಂದ್ 3/4 ಕೆಜಿ ಆಗುವಷ್ಟು ಬೆಲ್ಲನ ಹಿಂಗ್ ಚಂದಂಗ್ ಹೆಚ್ಕೊಂಡು ಬ್ಯಾಳಿ ಒಳಗ್ ಹಾಕಿ ಅದನ್ನೆಲ್ಲಾದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಇದಕ್ಕ ಒಂದ್ 4-5 ಆಗುವಷ್ಟು ಯಾಲಕ್ಕಿನ ಹಿಂಗ್ ಚಂದಂಗ್ ಬಿಚ್ಕೊಂಡು ಅದ್ರೊಳಗ್ ಹಾಕಿ ಈಗ ಈ ಪಾತ್ರೆನ ಮತ್ ಹೊಳ್ಳಿ ಒಲಿ ಮ್ಯಾಗ ಇಡ್ಬೇಕ. ಆ ಬೆಲ್ಲ ಎಲ್ಲಾ ಕರಗಿ ಬ್ಯಾಳಿ ಜೊತೆಗೆ ಹಿಂಗ ಮಿಕ್ಸ್ ಆಗ್ಬೇಕ ನೋಡ್ರಿ. ಹಿಂಗ ಈಗ ಇದನ್ನ ಒಳಕಲ್ಗ ಹಾಕಿ ಚಂದಂಗ ನುಣ್ಣಗ ರುಬ್ಕೋಬೇಕ. ಬ್ಯಾಳಿ ಇರಬಾರ್ದ. ಬ್ಯಾಳಿ ಇತ್ತಂದ್ರ ಹೋಳ್ಗಿ ಸರಿ ಆಗಲ್ಲ. ಚಂದಂಗ ಎಷ್ಟ್ ನುಣ್ಣಗ್ ರುಬ್ಕೋತಿರ್ಲ ಅಷ್ಟ್ ಚಲೋ ಹೋಳ್ಗಿ ಅಕ್ಕಾವ್. ಹಿಂಗ್ ಚಂದಂಗ ಮೆತ್ತಗ ಅದನ್ನ ರುಬ್ಕೊಂಡು ಒಂದ್ ಪಾತ್ರೆಗ ಟ್ರಾನ್ಸ್ಫರ್ ಮಾಡ್ಕೋಬೇಕ. ಈಗ ಇದಕ್ ನಾವೇನಂತೀವಿ ಹೂರ್ಣ ಅಂತೇವಿ. ಈಗ ಹೂರ್ಣ ರೆಡಿ ಆಗೈತಿ. ಹೋಳ್ಗಿ ಮಾಡಾಕ ಕಣಕ ಬೇಕ. ಸೊ ಕಣಕನ್ ಹೆಂಗ್ ರೆಡಿ ಮಾಡ್ಕೊಂಡೆನಪಾ ಅಂದ್ರ ಒಂದ್ ಸ್ವಲ್ಪ ಮೈದಾ ಹಿಟ್ ತಗೊಂಡು ಅದಕ್ಕೊಂದ್ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ನೀರ್ ಹಾಕೊಂಡು ಹಿಂಗ್ ಚಂದಂಗ ಮೆತ್ತಗ ನಾದ್ಕೊಂಡು ಮ್ಯಾಲ ಒಂದ್ ಸ್ವಲ್ಪ ಎಣ್ಣಿ ಹಚ್ಚಿ ಇದನ್ನೊಂದ್ ಅರ್ಧ ತಾಸ್ ನೆನೆಕ್ ಬಿಟ್ಟಿದ್ದೆ ನೋಡ್ರಿ. ಅರ್ಧ ತಾಸ್ ಆಗಿಂದ ಮತ್ ತಗೊಂಡು ಹಿಂಗ್ ಇನ್ನೊಂದ್ಸಲ ಚಂದಂಗ ನಾದ್ಕೋಬೇಕ. ಆಮೇಲೆ ನಾವೀಗೇನ್ ರುಬ್ಕೊಂಡೇವಲ್ಲ ಆ ಹೂರ್ಣನ ಹಿಂಗ್ ಒಂದ್ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಅದನ್ನ ಒಂದ್ ಕಡೆ ರೆಡಿ ಮಾಡಿ ಇಟ್ಕೋಬೇಕ. ಈ ಕಡೆ ಒಲಿ ಮೇಲೆ ಹಂಚ್ ಕಾದೈತಿ. ಆ ಕಾದಿದ ಹಂಚಿಗೆ ಒಂದ್ ಸ್ವಲ್ಪ ಎಣ್ಣಿ ಹಚ್ಚಿ ಕಣಕ ತಗೊಂಡು ಅದ್ ಕೈಲೇ ಕಣಕನ ಹಿಂಗ್ ನೀಟಾಗಿ ಮಾಡ್ಕೊಂಡು ನಾವೇನ್ ಉಂಡಿ ಮಾಡ್ಕೊಂಡೇವಲ್ಲ ಅದನ್ನ ಮೋದಕ್ ತರ ಅದ್ರೊಳಗ್ ತುಂಬಿ ಹಿಂಗ ಚಪಾತಿ ಮಾಡ್ಬೇಕಾದ್ರೆ ನಾವೇನ್ ರೌಂಡ್ ಅಂಗ್ ಮಾಡ್ಕೋತೇವಲ್ಲ ಉಳ್ಳಿ ಹಂಗ್ ಮಾಡ್ಕೊಂಡು ಕೆಳಗ್ ಒಂದ್ ಪೇಪರ್ ಹಾಳಿ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣಿ ಹಚ್ಚಿ ಚಂದಂಗ ಹಿಂಗ್ ರೌಂಡ್ ಶೇಪ್ ಕೊಟ್ಟು ಹೋಳ್ಗಿನ ಚಂದಂಗ ಹಿಂಗ್ ತಟ್ಟಬೇಕ. ಆಮೇಲೆ ರೌಂಡ್ ಶೇಪ್ ಆಗಿಂದ ಒಲಿ ಮೇಲೆ ಹಂಚ್ ಕಾದೈತಿ. ಆ ಹಂಚಿಗೆ ಹೋಳ್ಗಿ ಹಾಕಿ ಚಂದಂಗ ಎರಡೂ ಕಡೆ ಚಲೋತಂಗ್ ಬೇಯಿಸ್ಕೊಂಡ್ರ ಮಸ್ತನು ಬಿಸಿ ಬಿಸಿ ಹೋಳ್ಗಿ ರೆಡಿ ಅಕ್ಕಾವ. ಬರ್ರಿ ತಗೋರಿ ತಿನ್ರಿ ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.